ಮಾಲೀಕತ್ವನು ಮಾವನೇ ವಹಿಸ್ಕೋಬೇಕು. ನಾವೆಲ್ಲರೂ ಇಷ್ಟು ಖುಷಿ ಖುಷಿಯಾಗಿರೋದು ಯಾರಿಂದ? ಮಾವನಿಂದನೇ ತಾನೆ. ಹೌದು ಶ್ರಾವಣಿ ಮೇಡಮ್ ಅವರ, ನೀವು ಹೇಳ್ತಿರೋದು ನಿಜ. ನನಗೀಗಲೂ ನೆನಪಿದೆ, ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ನಮ್ಮನ್ನೆಲ್ಲ ಹೆಗಲ ಮೇಲೆ ಕೂರಿಸ್ಕೊಂಡು ಊರೂರು ತೋರಿಸ್ತಾ ಇದ್ರು. ನಾವು ಏನೇ ಕೇಳಿದ್ರು ಕೊಡಿಸ್ತಾ ಇದ್ರು. ಅಪ್ಪ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಸುಬ್ಬು ಇವತ್ತು ದುಡಿತಿರ್ಬೋದು, ಆದರೆ ಅವನಿಷ್ಟು ಬೆಳೆದು ನಿಂತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅಪ್ಪನೇ. ಅಪ್ಪ, ಐ ಲವ್ ಯು ಅಪ್ಪ. ಅಯ್ಯೋ ನನ್ನ ಕಂದ, ನಿನ್ ಬೈಲಿ ಇಂಥ ಮಾತು. ಶ್ರಾವಣಿ ಅಮ್ಮ ಎಲ್ಲರ ಪ್ರೀತಿನೂ ಗೆದ್ಬಿಟ್ರು. ಶ್ರಾವಣಿ ಅಮ್ಮಂದು ದೊಡ್ಡ ಗುಣ ಎಲ್ಲರನ್ನೂ ಬದಲಾಯಿಸ್ಬಿಟ್ರು. ಇದೆ ತಾನೆ ಸಂಸ್ಕಾರ ಅಂದ್ರೆ. ಆಯ್ತು ಆಯ್ತು, ಹೀಗೇ ಮಾತಾಡ್ತಿರ್ತಿರೋ ಅಥವಾ ಎಲ್ಲೋ ಹೋಗ್ಬೇಕು ಅಂತಿದ್ರು? ಹೋಗಿ ಬರ್ತಿರೋ? ಶ್ರಾವಣಿ ಅಮ್ಮ ನಡೀರಿ, ನಾನು ನಿಮಗೆ ಏನೋ ಒಂದು ಕೊಡಿಸ್ಬೇಕು. ಹೌದು ಶ್ರಾವಣಿ ಮೇಡಮ್ ಅವರೇ, ನಾನು ನಿಮ್ಗೆ ಏನಾದರೂ ಕೊಡಿಸ್ಬೇಕು. ಸೀರೆ ಕೊಡಿಸ್ಲಾ? ಅಯ್ಯೋ ಬೇಡ, ನನಗೆ ಅಂತ ನನಗೇನೂ ಬೇಡ. ನಾನೇ ನಿಮ್ಮಿಬ್ರಿಗೂ ಸೀರೆ ಕೊಡಿಸ್ತೀನಿ. ಅದೇಗಾಗುತ್ತೆ ಶ್ರಾವಣಿ ಅಮ್ಮ, ನಿಜ ಹೇಳ್ಬೇಕಂದ್ರೆ ನಾವು ನಿಮಗೆ ಕೊಡಿಸ್ಬೇಕು. ನೀವು ನನಗೆ ಕೊಡಿಸ್ಲೇಬೇಕು ಅಂತ ಇದ್ರೆ ನನಗೊಂದು ಆಸೆ ಇದೆ, ನೆರವೇರಿಸ್ತೀರಾ? ಇದೇನು ಶ್ರಾವಣಿ ಅಮ್ಮ ಹಿಂಗೆ ಕೇಳ್ತೀರಾ? ಅದೇನು ಅಂತ ಹೇಳಿ ನಾವು ನೆರವೇರಿಸ್ತೀವಿ. ನನಗೆ ಅಂತ ನೀವು ಹೋಗಿ ಪರ್ಚೇಸ್ ಮಾಡಿ ತೊಗೊಂಬಂದು ಕೊಡೋದು ಏನೂ ಬೇಡ. ನೀವು ಈಗಾಗಲೇ ಬಳಸಿರೋ ನಿಮ್ಮದೇ ಯಾವುದಾದ್ರೂ ಒಂದು ಸೀರೆ ಇದ್ರೆ ಕೊಡ್ತೀರಾ? ಅದನ್ನೇ ನಾನು ಖುಷಿ ಖುಷಿಯಾಗಿ ಉಟ್ಕೋತೀನಿ. ನಮ್ಮ ಮನೆ ಮಾನ ಮರ್ಯಾದಿನ ಬೀದಿಗೆ ತಂದು ಬೆತ್ತಲೆ ಮಾಡಿದವ್ರಿಗೆ ನಾನು ಸೀರೆ ಕೊಡ್ಬೇಕಾ? ಈ ಮನೇಲಿ ನನ್ನ ಕೈಯಿಂದ ಒಂದು ಗ್ಲಾಸ್ ನೀರು ಸಹ ಕೊಡಲ್ಲ. ಶ್ರಾವಣಿಮ್ಮ, ಹಾಗೆ ಆಗಲಿ. ವರನ್ ಮದುವೆಗೆ ಹೊಸ ಸೀರೆ ತಗೊಂಡಿದ್ನಲ್ಲ, ಅದನ್ನು ನಿಮಗೆ ಕೊಡ್ತೀನಿ. ಹೌದು, ರಿಸೆಪ್ಷನ್ಗೆ ಅಂತ ನನ್ನ ಹತ್ರನೂ ತಗೊಂಡಿರೋ ಒಂದು ಹೊಸ ಸೀರೆ ಇದೆ, ನಾನು ಅದನ್ನೇ ಕೊಡ್ತೀನಿ. ಶ್ರಾವಣಿಯಮ್ಮವ್ರ ಮಾತು ಕೊಟ್ಟಾಗೆ ಮನೇಲಿ ಎಲ್ಲರೂ ಪ್ರೀತಿನೂ ಗಳಿಸ್ಕೊಂಡ್ರು, ಎಲ್ಲರ ಮನಸ್ಸನ್ನು ಗೆದ್ಬಿಟ್ರು. ಎರಡು ಸೀರೆ ತೇಪ್ಕೊಂಡು ಬರ್ಬೋದಾಗಿತ್ತು. ಮತ್ತೆ ಆ ಕರಿ ಕನ್ನಡಕ ಅವರೇನೋ ಕೂಡ್ರ ಥರ ಕಾಣಿಸ್ತಾ ಇದ್ದಾರೆ, ನಾನು ಹಾಕೊಂಡಿದ್ರೆ ಸ್ಟೈಲ್ ಆಗಿರ್ತಿತ್ತು. ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ. ನನ್ನ ಕಣ್ಣಿಗೆ ಥೇಟ್ ಮಹಾರಾಣಿಯರ ಥರ ಕಾಣಿಸ್ತಿದ್ದೀರಾ. ಏನ್ ಸ್ಟೈಲು, ಏನ್ ಲುಕ್ಕು, ಏನ್ ವಾಕು. ಅಬ್ಬಬ್ಬಬ್ಬಬ್ಬ, ನೋಡಕ್ಕೆ ಎರಡು ಕಣ್ಣು ಸಾಲದು, ಆ ದೇವರು ಇನ್ನೆರಡು ಕಣ್ಣು ಕೊಟ್ಟಿದ್ಬಿಟ್ರೆ. ಅತ್ತೆ, ನಿಮ್ಗೋಸ್ಕರ ಅಂತ ಸೀರೆ ತಗೊಂಡ್ ಬಂದಿದ್ದೀವಿ, ತಗೊಳ್ಳಿ. ಯಾರು ಕೊಡ್ಸಿದ್ರು ಏನು ಎತ್ತ ಏನು ಕೇಳಬಾರ್ದು ಅಷ್ಟೇ. ಈ ಸೀರೆ ನನಗ ದೊಡ್ಡ ಗುಣ, ದೊಡ್ಡ ಗುಣ, ದೊಡ್ಡ ಗುಣ. ರೀ, ಏನೇನು ತಗೊಂಡ್ಬಂದಿದ್ದೀವಿ ಅಂತ ನೋಡಿ. ನನಗೆ ಸೀರೆ, ನಿಮಗೆ ಶ್ರಾವಣಿಯಮ್ಮವರು ಬಟ್ಟೆ ತಗೊಂಡ್ರು. ಅಯ್ಯೋ ಶ್ರಾವಣಿಯಮ್ಮ, ನನಗೆ ಯಾಕೆ ಬಟ್ಟೆ ತರಕ್ಕೆ ಹೋದ್ರಿ? ಸುಬ್ಬುಗ್ ತರದಲ್ವಾ? ಒಂದು ಕೆಲಸ ಮಾಡಿ, ಸುಬ್ಬು ಹೇಗೂ ಆಚೆ ಇರ್ತಾನೆ, ಅವನಿಗೊಂದು ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ನೀವು ಅಲ್ಲಿಗೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಹೌದಲ್ವಾ? ಅಯ್ಯೋ, ನನ್ನ ತಲೆ ಒಳಿಲೇ ಇಲ್ವಲ್ಲ ಇದು. ನಿನ್ ತಲೆಗೆ ಏನು ಉಳಿಯುತ್ತೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯನ್ ಫೋನ್ ಮಾಡ್ಬಿಟ್ಟು ಅವ್ನು ಎಲ್ಲಿದ್ದಾನೆ ಅಲ್ಲೇ ಇರಕ್ಕೆ ಹೇಳಿ. ಆಮೇಲೆ ನೀವು ಹೋಗ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ಕೊಂಡು ಬನ್ನಿ. ಅತ್ತೆ, ಆದ್ರೆ ಗೀದ್ರೆ ಏನೂ ಇಲ್ಲ. ಮೊದಲು ಸುಬ್ಬು ಕಾಲ್ ಮಾಡಿ. ನೀವು ಮಾಡಿ ಅಮ್ಮೋರೆ, ಮಾಡಿ ಮೇಡಮ್ ಅವರೇ. ಹೇಳಿ ಮೇಡಮ್. ಎಲ್ಲಿದ್ದೀರಾ ಮೇಡಮ್, ಈಗ ಮನೆಗೆ ಹೊರಡ್ತಾ ಇದೆ. ಹೇಳಿ. ಬೇಡ ಬೇಡ, ನೀವು ಮನೆಗೆ ಬರಬೇಡಿ. ನಾವು ಯಾವಾಗಲೂ ಪಾನಿಪುರಿ ತಿಂತಿದ್ವಲ್ಲ, ಆ ಜಾಗಕ್ಕೆ ಬಂದ್ಬಿಡಿ. ನನಗೆ ಯಾಕೋ ಪಾನಿಪುರಿ ತಿನ್ಬೇಕನ್ನಿಸ್ತಿದೆ, ಕೊಡಿಸ್ತೀರಾ ಅಲ್ವಾ? ಹೌದಾ, ಸರಿ ಮೇಡಮ್, ಆಯಿತು. ಸರಿ, ನೀವಲ್ಲೇ ಕಾಯ್ತಾ ಇರಿ, ನಾನು ಬರ್ತೀನಿ.
ಮೇಡಮ್ರೆ, ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಿಲ್ವಾ? ಅಯ್ಯೋ ಹೋಗಿ ಬಿಡ್ರಿ, ಯಾಕಂತ ಕೇಳಿದೆ. ತಿನ್ನಿ ಮೇಡಮ್ರೆ. ಅಯ್ಯೋ ರಾತ್ರಿ ಆದ್ರೆ ಸಾಕಪ್ಪ ಶುರು ಹಚ್ಕೊಂಡ್ಬಿಡ್ತಾರೆ ಇವರು. ದುಡ್ಡು ಪೀಕಕ್ಕೆ ಪಾಪ ಹೋಗ್ಲಿ ಬಿಡು, ಇವ್ರ ತಪ್ಪು ಏನಿಲ್ಲ. ಇವ್ರು ಪೀಕಿ ತೆಗೆದು ಸರ್ಕಾರ ಕೊಡ್ತಾರೆ, ಸರ್ಕಾರ ನುಂಗ್ ನೀರು ಕುಡಿಯುತ್ತೆ. ನನಗೆ ಯಾವ ಭಯ, ನಮ್ಮನ್ನು ತಡೆಯೋರು ಯಾರು? ನಾನು ನಿನ್ನ ಕುಡ್ದಿದ್ದೀನಿ ಅಥವಾ ಕುಡ್ದು ಗಾಡಿ ಓಡಿಸ್ತಾ ಇದ್ದೀನ ಇಲ್ವಲ್ಲ? ಬಾ. ನಿಂತ್ಕೊಳ್ರಿ, ಯಾರ್ರಿ ನೀವು? ಇಷ್ಟೊತ್ತಿನ ಎಲ್ಲಿ ಹೋಗ್ತಿದ್ದೀರಾ? ನನ್ನೇ ಯಾರು ಅಂತ ಕೇಳ್ತೀರಾ? ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಇವೆಲ್ಲ ಪ್ರಶ್ನೆ ಕೇಳ್ದ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತೀರಾ, ಗೊತ್ತಾ? ನೀವು ಯಾರಾದ್ರೆ ನನ್ಗೇನ್ರಿ? ಇಲ್ಲಿ ಯಾರು ಬಂದು ಚೆಕ್ ಮಾಡೋದು ನನ್ನ ಕರ್ತವ್ಯ. ಏನ್ರಿ ಇದೆ ಬ್ಯಾಗಲ್ಲಿ? ಬ್ಯಾಗಲ್ಲ? ಬ್ಯಾಗಲ್ಲಿ ಏನಿರುತ್ತೆ? ಏನಿಲ್ಲ. ಯಾಕೆ? ತೋರಿಸಿ. ನಾನು ಯಾರು ಅನ್ಕೋದ್ರೆ ಶೇಕ್ ಆಗ್ಬಿಡ್ತೀಯಾ, ಗೊತ್ತಾಯ್ತಾ? ಏನು ನನ್ನ ಟೆರರಿಸ್ಟಾ? ನಾನು ಬ್ಯಾಗಲ್ಲಿ ಮದ್ದು ಗುಂಡು ಈ ಥರನ್ನೆಲ್ಲ ಇಟ್ಕೊಂಡು ಓಡಾಡಂತ ವ್ಯಕ್ತಿ ಅಂತ ಕಂಡ್ರೆ ಏನು ಗನ್ ಇರುತ್ತೆ ನನ್ನ ಹತ್ರ?